ನಮಸ್ಕಾರ ಫ್ಯಾಮಿಲಿ, ಎಲ್ಲಾರು ಹೆಂಗದ್ರಿ? ನಾನಂತೂ ಮಸ್ತ್ ಅದೀನಿ. ನೀವು ಮಸ್ತ್ ಅದರಿ ಅಂತ ಕೇಸ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ಕಬಡ್ಡಿ ವ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಇವತ್ತಿನ ಈ ವ್ಲಾಗ್ ಒಳಗೆ ಏನಪ್ಪಾ ಅಂತಂದ್ರೆ, ನಾನು ಬೆಂಗಳೂರಿಗೆ ಹೊಂಟೀನಿ. ಆ ಬೆಂಗಳೂರದ ಒಂದು ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಯಾವುದಂತಂದ್ರೆ ಮುಂದೆ ಹೇಳ್ತೇನೆ ಬರ್ರಿ. ನವೆಂಬರ್ 27ರಿಂದ ಟೆರಟೋರಿಯಲ್ ಆರ್ಮಿ ಸ್ಟಾರ್ಟ್ ಆಗೈತ್ರಿ. ಅದು ಓಪನ್ ರ್ಯಾಲಿ ಒಳಗೆ ಎಷ್ಟು ಅನಾಹುತ ಅದು, ಮತ್ತು ಎಷ್ಟು ಮಂದಿ ಇಂಜುರಿ ಆದ್ರೆ, ಕೆಲವೊಂದು ಡೆತ್ ಆಗಿದಾವಂತ. ಡೆತ್ ಆಗಿದ್ದೇನು ಗೊತ್ತಿಲ್ಲ ನಮ್ಗೆ. ಇಂಜುರಿ ಆಗಿದ್ದಂತೂ 100% ನಮ್ಮ ಫ್ರೆಂಡ್ಗಳು ಏನೋ ಆಗಿದಾವ. ಅವ್ರಿಗೆಲ್ಲ ಫೋನ್ ಮಾಡಿ ಕೇಳೀನಿ ಫ್ಯಾಮಿಲಿ. ಇವತ್ತ ಸಂಡೇ ರೀ, ನವೆಂಬರ್ 24 NCC ಡೇ. ಎಲ್ಲರಿಗೂ NCC ಡೇದ ಶುಭಾಶಯಗಳು. ಮತ್ತೊಳ್ಳೆ ನಮ್ಮ ಕಾಲೇಜ್ದಾಗ ವಿಭ್ರಂಜನೆಯಿಂದ ಆಚರಿಸ್ತಾರೆ. ಎಲ್ಲಂದ್ರೆ ಕರ್ನಾಟಕ ಆರ್ಟ್ಸ್ ಕಾಲೇಜ್ ಧಾರವಾಡ ರೀ. 2/24 ಬಟಾಲಿಯನ್ ಒಳಗೆ ಎಲ್ಲರಿಗೂ ಯೂತ್ಸಿಗೆ NCC ಡೇದ ಸೆಲೆಬ್ರೇಷನ್ದ ಶುಭಾಶಯಗಳು. ಮತ್ತೊಳ್ಳೆ ಇವತ್ತೇನಪ್ಪ ಅಂತಂದ್ರೆ, ಸಂಡೇ 6 ಗಂಟೆಗೆ ಟ್ರೈನ್ ಐತ್ರಿ ನಂದು. ಧಾರವಾಡಿಂದ ನನಗೆ ಸಿಗಲಿಲ್ಲ. ಹುಬ್ಳಿಯಿಂದ ತಾತ್ಕಾಲ ಒಳಗೆ ನಮ್ಮ ಸರ್ ಅದಾರ. ನಮ್ಮ ಆಫ್ಟರ್ ಲಾಂಗ್ ಟೈಮ್ ಅವ್ರು ಮೀಟ್ ಆಗಂತೇನಿ. 2 ವರ್ಷ ಆಗಿತ್ತು ಮೀಟ್ ಆಗಿಲ್ಲ. ಡಿಗ್ರಿ ಫ್ರೆಂಡ್ ಅವ್ರು ಕೂಡ ನಾನು ಬೆಂಗಳೂರಿಗೆ ಹೊಂಟೇನಿ. ಅದನ್ನ ಈ ವ್ಲಾಗ್ ಒಳಗೆ ಹೇಳ್ಬೇಕಂತ ಮಾಡೀನಿ ಬರ್ರಿ. ಬೆಂಗಳೂರಿಗೆ ಹೋಗುವುದ ಮೇನ್ ಉದ್ದೇಶ ಹೋಗ್ತಾ ಹೇಳೋನು ಬರ್ರಿ. ಚಾರ್ಜರ್ ತಗೊಂಡೇನಿಲ್ಲ. ನಾಳೆ ಬೆಳಗ್ಗೆ NH 4 ಹೈವೇ ಕ್ರಾಸ್ ಮಾಡತ್ತೇನೆ ರೀ. ನಮ್ಮ ಊರಿಂದ ಧಾರವಾಡಕ್ಕೆ, ಧಾರವಾಡಿಂದ ಹುಬ್ಳಿಯಿಂದ 6 ಗಂಟೆಗೆ ಐತ್ರಿ ನಮ್ದು ಟ್ರೈನ್. 6 ಗಂಟೆಯಿಂದ ಸ್ಟಾರ್ಟ್ ಆಗಿ ನಸಕ್ನ್ಯಾಗ 4 ಗಂಟೆಗೆ ಹೋಗ್ತೇನೆ. ಯಾಕಪ್ಪ ಸಡನ್ ಆಗಿ ಬೆಂಗಳೂರು ಟೂರ್ ಇಟ್ಕೊಂಡೆ ಅಂದ್ರೆ, ಟೂರ್ ಅಲ್ರಿ, ನಂದು ಇಂಡಿಯನ್ ಏರ್ಫೋರ್ಸ್ ಎಕ್ಸಾಮ್ ಬಂದೈತಿ ಬೆಂಗಳೂರಿಗೆ. ಅದಕ್ಕೆ ಸೆಂಟರ್ ಹುಡ್ಕೊಂಡು ಹೊಂಟೇನಿ ರೀ ಬೆಂಗಳೂರಿಗೆ ಎಕ್ಸಾಮ್ ಬರ್ಯಾಕ. ಅಲ್ಲೇ ನೋಡ್ರಿ, ಈಗ ಗೌರ್ಮೆಂಟ್ ಬಸ್ ಅದು ಬಂತ. ಬಸ್ನ್ಯಾಗ ಹೋಗೋಣ. ಟೆಂಪೋ ಇಲ್ಲ, ಬಸ್ನ್ಯಾಗ ಹೋಗೋಣ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ. ನಮ್ಮ KSR ಬೆಂಗಳೂರು ರೆಡಿ ಐತ್ರಿ. ಇದು ನಮ್ಮ ಟ್ರೈನ್ ಕಡೆಯಿಂದ ಹೊಂಟೇವ್ರಿ. ಈಗ ಇದು ಮ್ಯಾಲಿಂದ ಕೆಳಗಿಂದ ನಮ್ಮದೇ ಸೀಟ್. ನಮ್ಮ ನಾಗೋರ್ ಸೀಟ್ ರೆಡಿ ಮಾಡ್ಕೊಳಕತ್ತಾರ ನಮ್ದು. ಈಗ ನೋಡ್ರಿ ನಮ್ಮ ಟ್ರೈನ್ ಹೋಗೋದು ಬೆಂಗಳೂರಿಗೆ. ಆಫ್ಟರ್ ಲಾಂಗ್ ಟೈಮು ಒಂದು 10 ತಿಂಗಳು ಆತ್ರಿ ಟ್ರೈನ್ ಜರ್ನಿ ಮಾಡಲ್ಲ ಅಂತೀವಿ. ಸ್ಲೀಪರ್ ಕೋಚ್ ಒಳಗೆ ಎಲ್ಲ ಸ್ಲೀಪರ್ ಕೋಚ್ದವ್ರು ಮಲ್ಕೊಂಡ್ರ. ನಮ್ಮ ನಾಗೋರು ಮ್ಯಾಲಿನ ಸೀಟ್ ಒಳಗೆ ಮಲ್ಕೊಂಡ್ರ. ನಾವು ಇಲ್ಲಿ ಮಲ್ಕೊಂಡೇವಿ. ಬೆಳಗ್ಗೆ ಸಿಗೊಂಡ್ರಿ. 2 hours later. ಬೆಂಗಳೂರು ರೀಚ್ ಅದೀವಿ ನಾವು. ನೋಡ್ರಿ ಫ್ಯಾಮಿಲಿ, ಬೆಂಗಳೂರು ಮೆಜೆಸ್ಟಿಕ್ಕಿಗೆ 2:30-3 ಗಂಟೆ ಅಂದ್ರೆ ತಂದುಬಿಟ್ಟ. ನಾವು 4 ಗಂಟೆ ಅಂತೇಳಿ ಬಂದಿದ್ದೀವಿ. 3 ಗಂಟೆ ಅಂದ್ರೆ ತೊಗೊಂಬಂದ್ಬಿಟ್ಟ. ಅವನು ಅಲ್ಲಿ ನೋಡ್ರಿ, ಅಲ್ಲಿ ವಾಶ್ರೂಮ್ ಐತಲ್ಲ, ಆ ವಾಶ್ರೂಮಿಗೆ ಬರೋಬ್ಬರ 30 ರೂಪಾಯಿ ಕೊಡ್ಬೇಕ್ರಿ ಇದಾಗಕ್ಕೆ, ಫ್ರೆಶ್ ಆಗಕ್ಕೆ. ಅಂತ ಬೆಂಗಳೂರು ಹೆಂಗೆ ಇದಾಗಂತೈತಿ. ಅಲ್ಲಲ್ಲೇ ಸಿಕ್ಕಾಪಟ್ಟಿ ಮಂದಿ ರೆಸ್ಟ್ ಮಾಡ ಅಂತಾರೆ. 3 ಗಂಟೆ ಆಗೈತಿ. ಎಳ್ಳು ಅಡ್ಡಾಡ್ದಾಗ ಬಂದಿಟ್ಟು ತರಬಿದ ನಾವು ಟ್ರೈನ್ಯಾವ. ಅವನ ಮೇಲೇನು ಸಿಟ್ಟಿಲ್ರಿ ನಮ್ಗೆ. ನೆಕ್ಸ್ಟ್ ನಾವು ನಮ್ಮ ಏರ್ಪೋರ್ಟ್ ಸೆಂಟ್ರಿಗೆ ಹೋಗೋಣ. 5 ಗಂಟೆ ತನಕ ಇಲ್ಲೇ ಎಲ್ಲಾರ ಸ್ಟೇ ಮಾಡಿ. ತರಬ್ಲಿಲ್ಲ ರೀ ಅವ ಅವನ
ಇವತ್ತು ನಾವು ನಮ್ಮ ಹೋಮ್ ಟೌನ್ ಧಾರವಾಡಿಂದ ಬೆಂಗಳೂರಿಗೆ ಎದಕ್ಕೆ ಬಂದೇವಪ್ಪ ಅಂತಂದ್ರೆ ಏರ್ಫೋರ್ಸ್ ಎಕ್ಸಾಮ್ ಐತ್ರಿ. ಅದನ್ನ ಎಕ್ಸಾಮ್ ಬರ್ಯಾಕೆ ಬಂದಿದ್ದೀವಿ. ಎಕ್ಸಾಮ್ ಕಂಪ್ಲೀಟ್ ಆಗೈತ್ರಿ. ನಮ್ಮ ದೋಸ್ತ ಒಬ್ಬ ಬರೋ ಹೋದಾನ. ಅವ್ ಬಂದ ಮೇಲೆ ಅವನ ರಿವ್ಯೂ ಕೇಳೋಣ ಎಕ್ಸಾಮ್ ಹೆಂಗೆ ಆದಂತ ಹೇಳಿ ಕೆಲಸ. ಸಿಕ್ಕಾಪಟ್ಟಿ ಕ್ರೌಡ್ ಐತ್ರಿ ಇಲ್ಲೇ ನೋಡ್ರಿ. ಇಲ್ಲೇ ಅಗ್ರಾಮ್ ಅನ್ನೋ ಪ್ಲೇಸಿಗೆ ಬಂದೇವಿ. ಇಲ್ಲೇ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಇಂಡಿಯನ್ ಏರ್ಫೋರ್ಸ್ ಮತ್ತು ಇಂಡಿಯನ್ ಆರ್ಮಿ ಎರಡೂ ಕೂಡ ಕೆಲಸ ಮಾಡ್ತಾವ್ರಿ ಇಲ್ಲೇ ಈ ಪ್ಲೇಸ್ ಒಳಗೆ. ಕಂಪೌಂಡ್ ಹತ್ತ ಅದಾವಲ್ಲ ಇಲ್ಲೇ ಒಳಗದಾವು ಸೆಂಟರ್. ನಾನು ತೋರ್ಸಂಗಿಲ್ಲ ಹಂಗೆಲ್ಲ, ಡಿಫೆನ್ಸ್ ಏರಿಯಾ ಆಕೈತಲ್ಲ ಅದ್ರ ಸಂಬಂಧ. ನೌಕರಿ ಪಡೀದು ನೀವು ಹೇಳಿದಷ್ಟು ಸುಲಭ ಅಲ್ರಿ. ನೌಕರಿ ಪಡೀದು ಭಾಳ ಕಷ್ಟ ಐತಿ ನೋಡ್ರಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಕಾಯಕೊಂತ ಕುಂತೇನೆ. ನಾವು ನೋಡಿದ್ದು ಬಸ್ಸು ಬರುವಲ್ಲು, ನಮ್ಮ ಬ್ಯಾಗ್ ಉಂಟು ನಾವು ಉಂಟು ಅಂತ ಕೇಸ ಕುಂತೇವಿ. ಡಿಫೆನ್ಸ್ ಏರಿಯಾ ಇದೆ, ಪೂರ ಡಿಫೆನ್ಸ್ ಏರಿಯಾದಾಗ ಕುಂತೇನೆ ಸುಮ್ಮನೆ. ಹಾಸ್ಪಿಟಲ್, ಕಮಾಂಡೋ ಹಾಸ್ಪಿಟಲ್, ಏರ್ಫೋರ್ಸ್ ನೋಡ್ರಿ ಹೆಂಗತಿ ಏರ್ಫೋರ್ಸ್. ಈ ಕಡೆ ಹೋದ್ರೆ ಆರ್ಮಿ. ಎಲ್ಲ ಏರ್ಫೋರ್ಸ್ ಬಿಲ್ಡಿಂಗ್. ನೀವು ಎಕ್ಸಾಮ್ ಬರ್ಯಾಕ ಹೊಂಟ್ರಿ ಏರ್ಫೋರ್ಸ್ ಬಿಲ್ಡಿಂಗ್ ಎಲ್ಲ. ಇಲ್ಲಿ ವಿಡಿಯೋ ಮಾಡ್ರೆ ನಮ್ಮನ್ನು ಮಾತ್ರ ಹೇಳ್ತಾರೆ ಗ್ಯಾರಂಟಿ ಪಕ್ಕ. ಸರ ಮೇನ್ ಗೇಟ್ ಅಂತೂ ಬಂತ. ಇನ್ನು ಅವ್ರು ಫೋನ್ ನೋಡಿರೋ ಫೋನ ಹೊಡಿತಾರೆ ಅವ್ರು ಪಕ್ಕ. ಏರ್ಫೋರ್ಸ್ ಎಕ್ಸಾಮ್ ನೋಡ್ರಿ. ಒಟ್ಟು ಒಳಗೆ ಹೋಗ್ರಿ, ನಾವು ಹಾಂಗ ನಿಮ್ಮ ಹಿಂದಿಂದ ಬರ್ತೇವೆ. ಎಲ್ಲ ಗಾರ್ಡ್ಸ್ಗಳು ನಿಂತಾರ ನೋಡ್ರಿ ಅಲ್ಲಿ. ಆರ್ಮಿ ಗಾಡಿನೂ ಬಂತು ನೋಡ್ರಿ ಅಲ್ಲಿ. ಆರ್ಮಿ ಡಾಕ್ಯುಮೆಂಟ್ ಇಷ್ಟು ಮಂದಿ ಬಂದಾರದು ಎಕ್ಸಾಮ್ ಬರ್ಯಾಕ, LDC ಎಕ್ಸಾಮ್. ಹಂಗ ಒಳಗೆ ಹೋಗ್ಬೇಕ್ರಿ ಈಗ. ಇಷ್ಟು LDC ಎಕ್ಸಾಮ್ ಬರ್ಯಾಕ ಬಂದಾರದು. ಒಟ್ಟು ಒಳಗೆ ಹೋಗೋದು ಲೆಕ್ಕ. ನೋಡಿದ್ರಲ್ಲ ಫ್ಯಾಮಿಲಿ, ಪೂರ್ತಿ ಏರ್ಫೋರ್ಸ್ ಸೆಂಟರ್ ಇಲ್ಲೇ ಐತಿ ಮತ್ತು ASC ಆರ್ಮಿ ಸೆಂಟರ್ನು ಇಲ್ಲೇ ಐತಿ. ನಾನೀಗ TRL ಮುಗಿಸ್ಕೊಂಡು ಏರ್ಫೋರ್ಸ್ಗೆ ಟ್ರೈ ಮಾಡಕ್ಕೆ ಬರ. ನೋಡ್ರಿ ಆರ್ಮಿ ಹೆಂಗೆ ಹೋಗ್ತಾರ. ನೋಡ್ರಿ ಆರ್ಮಿ ಹೆಂಗೆ ಹೋಗ್ತಾರ. EME ಆಫೀಸರ್ ರೀ ಅವ್ರು. ನಾನು ಬೆಂಗಳೂರಿಗೆ ಬಂದಿದ್ದ ಕಾರಣನೇ ಇಷ್ಟ. ಆರ್ಮಿ LDC ಎಕ್ಸಾಮ್ ಐತಿ ಏರ್ಫೋರ್ಸ್ ಸೆಂಟರ್ ಒಳಗೆ. ಏರ್ಫೋರ್ಸ್ ಒಳಗೆ LDC ಅಂತಂತಂದ್ರೆ ಲೋಯರ್ ಡಿವಿಷನ್ ಕ್ಲರ್ಕ್ ಅಂತೇಳಿ. ಅದಕ್ಕೆ ವಿಡಿಯೋ ಮಾಡಾಕಿತ್ತು ಹೆದರಿಕೆಪ್ಪ ಅಂತಂದ್ರೆ ಡಿಫೆನ್ಸ್ ಏರಿಯಾ ಆಕತಿ. ಡ್ರೋನ್, ಫೋಟೋ, ವಿಡಿಯೋ ತ ಮಾಡಬಾರ್ದು ಅಂತ ಇರ್ತೈತಿ. ಎಲ್ಲ ಆಫೀಸರ್ಗಳು ಅಡ್ಡಾಡಂತಾರೆ ಇಲ್ಲೇ, ಅದ್ರ ಸಂಬಂಧ ಹೆದರೋದು. ಮತ್ತು ನೀವೇನು ನೋಡಂತಿರಲ್ಲ, ಇದು ಮೇನ್ ಸರ್ಕಲ್ ರೀ. ಇದು ಸರ್ಕಲ್ ಬಲಗಡೆ ಆರ್ಮಿ ಸೆಂಟರ್ ಐತಿ, ಎಡಗಡೆ ಏರ್ಫೋರ್ಸ್ ಸೆಂಟರ್ ಐತ್ರಿ. ಮತ್ತು ಮುಂದೆ ಹೋದ್ರೆ ಏರ್ಫೋರ್ಸ್ ಹಾಸ್ಪಿಟಲ್ ಐತಿ. ಇದು ಮೇನ್ ಸರ್ಕಲ್ ಇಲ್ಲೇ. ಲೈಫ್ ಒಳಗೆ ನೋಡಿಲ್ಲ ಅಷ್ಟು ಆರ್ಮಿ ವೆಹಿಕಲ್, ಆರ್ಮಿ ಆಫೀಸರ್ಸ್ ಇಲ್ಲಿ ನಾನು ನೋಡಂತೇನೆ ರೀ ಕಣ್ಣಾರ. ಫ್ಯಾಮಿಲಿ ಆರ್ಮಿ ಕ್ವಾರ್ಟರ್ಸ್ ಹೆಂಗೆ ಅದಾವ, ಫ್ಯಾಮಿಲಿ ಕ್ವಾರ್ಟರ್ಸ್. ಇಷ್ಟೆಲ್ಲ ಕುಸ್ತಿ ಹಿಡಿದು ಯಾಕೆ ಹೇಳ್ರಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಗೆ ಒಂದು ಜಾಬ್ ಸಿಕ್ಕರೆ ಲೈಫ ಚೇಂಜ್ ಆಗಿ ಹೋಗ್ಬಿಡ್ತೈತಿ. ಇಷ್ಟೆಲ್ಲ ಕಷ್ಟಪಡ್ತಿರೋದು ಅದಕ್ಕೆ ರೀ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್. ಹೆಂಗದ ನೋಡ್ರಿ ಏರ್ಫೋರ್ಸ್ ಸೆಂಟರ್. ನನಗೆ ಬೇಕಾಗಿದ್ದು ಇಂಪಾರ್ಟೆಂಟ್ ಅಂದ್ರೆ ಇದು ಏರ್ಫೋರ್ಸ್ ಸೆಂಟರ್ ರೀ. ಹಂಗೈತಿ ಬ್ಯಾಂಕ್ ಎಲ್ಲ. ನನ್ನ ಫ್ಯೂಚರ್ ಇದು ಭಾಳ ಆಸೆ ಐತಿ. ನೋಡೋಣ, ಇನ್ನೊಂದು ವರ್ಷ ಐತಿ, ಟ್ರೈ ಮಾಡ್ತೀನಿ. ಹಾಸ್ಪಿಟಲ್, ಕಮಾಂಡೋ ಹಾಸ್ಪಿಟಲ್, ಏರ್ಫೋರ್ಸ್ ನೋಡ್ರಿ ಹೆಂಗತಿ ಏರ್ಫೋರ್ಸ್. ಈ ಕಡೆ ಹೋದ್ರೆ ಆರ್ಮಿ.
ಗಿಜಿ ಗಿಜಿ ಲೈಫ್ ರೀಪ ಇದು ಹಂಗ ತಲಿ ಕಿಮ್ಮಣ ಅಂತೈತಿ. ಒಂದ್ ಅರ್ಧ ತಾಸ ಆತ ಕುಂತ ಸಿಕ್ಕಾಪಡಿ ತಲಿ ನೋವು ಯಾವ್ದೈತಿ ಇಲ್ಲಿ. ಬರೀ ಗಾಡಿ ಸೌಂಡ್. ನಮ್ಮ ಹಳ್ಳಿನೇ ಎಷ್ಟು ಬೆಟರ್ ರೀಪ. ಗೋ ನೋನ್ ತಲಿ ಬ್ಯಾಸ್ರ ಆಗೋತ. ನೋಡ್ರಿ ಇಲ್ಲ ಅಲ್ಲೇ ಮುಂದೆ ನೋಡ್ರಿ, ಇಲ್ಲೇ ಇಂಡಿಯನ್ ಆರ್ಮಿ ಸೆಂಟರ್ಗಳದಾವ. ಪೂರ ಇಂಡಿಯನ್ ಆರ್ಮಿದ. ನೀವೇನಾದ್ರೂ ಉತ್ತರ ಕರ್ನಾಟಕದೊಳಗೆ ರ್ಯಾಲಿ ಹೊಡೆದ್ರಪ್ಪ ಅಂತಂದ್ರೆ ನಿಮ್ಗೆ ಮೆಡಿಕಲ್ ಬರೀತಾರಲ್ರಿ, ಪಿನ್ ಮಾಡ್ತಾರಲ್ಲ, ಆ ಮೆಡಿಕಲ್ ಚೆಕ್ ಮಾಡಿಸುವಾಗ ರೀ ಮೆಡಿಕಲ್ ಆಗಿ ಇಲ್ಲೇ ಬರ್ಬೇಕ್ರಿ. ಅಲ್ಲಿ ಮುಂದೆ ಕಾಂತೈತಲ್ಲ ಸೆಂಟರ್, ಅಲ್ಲೇ ಐತಿ, ಮುಂದೆ ಬರ್ಬೇಕು ನೀವು. ನೋಡ್ರಿ ಇಲ್ಲಿ ಡ್ರೋನ್ ಅಂತ ಬಿಡೋಂಗಿಲ್ಲ ಅಂತ ಕೇಸ ಎಚ್ಚರಿಕೆ ಕೊಟ್ರ. ಇಲ್ಲಾಂದ್ರ ನೋಡ್ರಿ ಹೆಂಗೈತಿ ಒರಿಜಿನಲ್ ಮಿಸೈಲ್ ASC ಸೆಂಟರ್ ಕಾಲೇಜ್ ಅಂತ ಹೇಳಿ ಕೇಸ. ಇದು ಆರ್ಮಿ ಸೆಂಟರ್ ರೀ. ಇದು ಅಲ್ಲೇ ಏರ್ಫೋರ್ಸ್ ನೋಡಿದಿರಿ, ಇಲ್ಲ ಆರ್ಮಿ ಸೆಂಟರ್ ನೋಡಿದಿರಿ. ವಿಡಿಯೋ ಭಾಳ ಕಟ್ ಮಾಡೇನ್ರಿ, ಯಾಕಂದ್ರೆ ಇಲ್ಲೇ ಹಂಗ ವಿಡಿಯೋ ಮಾಡೋ ರೂಲ್ಸ್ ಇರೋದಿಲ್ಲ. ನಾವು ಹಂಗ ತುಡುಗಲೆ ಮಾಡೇವಿ, ವ್ಲಾಗರ್ಸ್ ಎಲ್ಲ ಮಾಡ್ಬೇಕಾಕೈತಿ. ನಮ್ಮ ಡಿಫೆನ್ಸ್ ಹುಡುಗರಿಗೆ ಗೊತ್ತಾಕೈತಿ ನೋಡ್ರಿ ಇಲ್ಲಿ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಕೆಲಸ. ಇಲ್ಲಿ ಆರ್ಮಿ ಮಾವಾಗಳ ಡೈರೆಕ್ಟ್ ಶೂಟೇ ಇಲ್ಲೇ ಅಡ್ಡಾಡ್ತಾರ್ರಿ ಅವ್ರು. ನಾನೀಗ ಏರ್ಫೋರ್ಸ್ ಸೆಂಟರ್ದ ಮುಂದೆ ಹಿಂದೆ ಅಡ್ಡಾಡ ಅಂತೀನಿ. ಅತ್ತಾಗ ಆರ್ಮಿದೈತಿ, ಅತ್ತಾಗಿಂದ ಬಂದ್ರೆ ಆರ್ಮಿ, ಇತ್ತಾಗಿಂದ ಹಿಂಗೆ ಹೊಂಟ್ರೆ ಏರ್ಫೋರ್ಸ್ ರೀ, ವಾಯುಪಡೆ, ಭಾರತೀಯ ವಾಯುಪಡೆ. ಈ ಏರ್ಫೋರ್ಸ್ ಲಾಗ್ ಇಲ್ಲಿಗೆ ಮುಗಿಸಂತೀನಿ ರೀ. ನಮ್ಮ ಬಾಸ್ ಅಪ್ಪು ಸಮಾಧಿ ನೋಡಿದಾಯ್ತು. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೇನೆ ರೀ. ಬಾಯ್.